ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 9ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವ ಕಷ್ಟ ಅಂತ ಬಂದವರಿಗೆ ಕಷ್ಟ ನಿರ್ವಹಣೆ ಮಾಡ್ತಿರೋ ತಾಯಿ ಟಿ ದಾಸರಹಳ್ಳಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಬೆಂಗಳೂರಿನ ಟಿ ದಾಸರಹಳ್ಳಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಡೀತಾ ಇರೋ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 9ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರನ್ನ ಸೆಳೆಯೋ ಈ ಜಾತ್ರೆ ಈ ಬಾರಿ ಮತ್ತಷ್ಟು ವೈಭವದಿಂದ ನಡೀತಾ ಇದ್ದು ನಾಡಿನ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ತಾಯಿಯ ದರ್ಶನ ಪಡೆದು ಆಶೀರ್ವಾದ ಪಡೆದಿದ್ದಾರೆ. ದಾಸರಹಳ್ಳಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಭಕ್ತರ ಅಪಾರ ನಂಬಿಕೆಯ ಕೇಂದ್ರ. ನೂರಾರು ಭಕ್ತರು ಭೇಟಿ ನೀಡಿ ತಮ್ಮ ಜೀವನದ ಸುಖ ದುಃಖಗಳನ್ನು ತಾಯಿ ಮುಂದೆ ಅರ್ಪಿಸುತ್ತಾರೆ. ಭಕ್ತರ ನಂಬಿಕೆಯಂತೆ ಕಷ್ಟ ಅಂತ ಬಂದವರಿಗೆ ಕಷ್ಟ ನಿವಾರಣೆ ಮಾಡ್ತಿರೋ ತಾಯಿ ಶ್ರೀ ಚಾಮುಂಡೇಶ್ವರಿ ಆ ನಂಬಿಕೆಯೇ ಸಾವಿರಾರು ಜನರನ್ನ ಈ ದೇವಸ್ಥಾನಕ್ಕೆ ಸೆಳೆಯುತ್ತಿದೆ. ಈ ವರ್ಷ ದೇವಸ್ಥಾನದಲ್ಲಿ ನಡೀತಾ ಇರೋ 9ನೇ ವರ್ಷದ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ದೇವಸ್ಥಾನವನ್ನ ಬಣ್ಣ ಬಣ್ಣದ ಹೂಗಳು, ವಿದ್ಯುತ್ ದೀಪಗಳು ಹಾಗೂ ವಿಶೇಷ ಅಲಂಕಾರಗಳಿಂದ ಸಿಂಗರಿಸಲಾಗಿದೆ. ಬೆಳಗ್ಗೆಯಿಂದಲೇ ಭಕ್ತರ ಸರದಿ ಆರಂಭ ಆಗಿತ್ತು. ಮಹಿಳೆಯರು, ಯುವಕರು, ಮಕ್ಕಳು ಹಾಗೂ ಹಿರಿಯರು ತಾಯಿಯ ದರ್ಶನಕ್ಕಾಗಿ ಆಗಮಿಸುತ್ತಿದ್ದಾರೆ. ದೇವಸ್ಥಾನದ ಆವರಣ ಸಂಪೂರ್ಣವಾಗಿ ಭಕ್ತರ ಜಯಘೋಷಗಳಿಂದ ಮುಳುಗುತ್ತಿದೆ. ಈ ಜಾತ್ರೆಯ ಪ್ರಮುಖ ಆಕರ್ಷಣೆ ಅಂದ್ರೆ ಪ್ರತಿದಿನ ನಡೆಯುವ ವಿಶೇಷ ಪೂಜೆಗಳು. ಸುಪ್ರಭಾತ ಸೇವೆ, ಅಭಿಷೇಕ, ಅಲಂಕಾರ ಸೇರಿದಂತೆ ಅನೇಕ ಪೂಜೆಗಳು ನಡೆದಿದ್ದು ಒಂದೇ ಧ್ವನಿಯಲ್ಲಿ ತಾಯಿಯ ನಾಮಸ್ಮರಣೆ ಮಾಡೋ ದೃಶ್ಯ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿಯ ಆಶೀರ್ವಾದ ಪಡೆಯುತ್ತಿದ್ದಾರೆ. ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳ ಅನೇಕ ಗಣ್ಯರು ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸುತ್ತಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲ ಭಕ್ತರಿಗೆ ಹಾಗೂ ಅತಿಥಿಗಳಿಗೆ ಉತ್ತಮ ವ್ಯವಸ್ಥೆ ಕಲ್ಪಿಸಿದೆ. ಜಾತ್ರೆಯ ಮತ್ತೊಂದು ಪ್ರಮುಖ ಆಕರ್ಷಣೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಭಕ್ತರ ಮನರಂಜನೆ ಹಾಗೂ ಸಾಂಸ್ಕೃತಿಕ ಸಂರಕ್ಷಣೆಯ ಉದ್ದೇಶದಿಂದ ಹಲವು ಕಲಾ ಪ್ರದರ್ಶನಗಳು ನಡೀತಾ ಇವೆ. ಒಟ್ಟಾರೆ ಹೇಳುವುದಾದರೆ ಟಿ ದಾಸರಹಳ್ಳಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ 9ನೇ ವರ್ಷದ ಜಾತ್ರಾ ಮಹೋತ್ಸವ ಭಕ್ತಿ, ಸಂಸ್ಕೃತಿ ಹಾಗೂ ಸಂಪ್ರದಾಯದ ಸಂಗಮ. ಚಾಮುಂಡೇಶ್ವರಿ ಜಾತ್ರೆ ಇವತ್ತಿಗೆ 9ನೇ ವರ್ಷದ ಜಾತ್ರೆ ನಡೀತಾ ಇದೆ. ಎಲ್ಲರೂ ಭಾಗವಹಿಸಬೇಕು. ಪ್ರಥಮವಾಗಿ ತಾಯಿ ಚಾಮುಂಡೇಶ್ವರಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ ಅದೇ ರೀತಿ ಈ ಭಾಗದ ಗ್ರಾಮ ದೇವತೆಯಾದ ನೆಲೆಮಹೇಶ್ವರಮ್ಮನಿಗೂ ಸಹ ಪಾದಾರವಿಂದಗಳಿಗೆ ವಂದಿಸುತ್ತಾ 9ನೇ ವರ್ಷದ ಚಾಮುಂಡೇಶ್ವರಿಯ ಉತ್ಸವವನ್ನು ಬಹಳ ಅದ್ಭುತದಿಂದ ಭಕ್ತಿಭಾವದಿಂದ ಹಲವಾರು ಜನಗಳ ಸಹಕಾರದೊಂದಿಗೆ ಈ ಚಾಮುಂಡಿ ಭಕ್ತರಾದಂಥ ಶ್ರೀಮತಿ ರಾಣಿರವರು ಹಾಗೂ ಅವರ ಸಂಗಡಿಗರು ಒಂದು ಅದ್ದೂರಿಯಾದ ಕಾರ್ಯಕ್ರಮವನ್ನು ಹರೇ ಕೃಷ್ಣರವರ ಒಡಗುಡಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಾನು ಪ್ರತಿ ವರ್ಷವೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಈ ಕಾರ್ಯಕ್ರಮ ದಿನೇ ದಿನೇ ಇನ್ನೂ ಹೆಚ್ಚು ಮೆರುಗು ಪಡ್ಕೊಳ್ತಾ ಭಕ್ತಿಭಾವಗಳನ್ನು ಈ ಭಾಗದಲ್ಲಿ ಚಾಮುಂಡೇಶ್ವರಿ ನಾಡದೇವತೆಯಾದ ಚಾಮುಂಡೇಶ್ವರಿ ಬಗ್ಗೆ ಗೌರವ ಅಭಿಮಾನಿಗಳನ್ನು ಬೆಳೆಸ್ತಾ ಭಕ್ತರ ಸಂಖ್ಯೆ ದಿನ ದಿನ ತುಂಬ ಅಧಿಕವಾಗ್ತಾ ಇದೆ. ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಹಲವಾರು ನಡೀಬೇಕು. ಧಾರ್ಮಿಕ ಕಾರ್ಯಕ್ರಮಗಳು ಒಂದು ಊರಿಗೆ ದೇವರನ್ನ ನಾವು ಕರೆಸ್ತೀವಿ, ಒಂದು ಮೆರವಣಿಗೆಗಳನ್ನ ಮಾಡ್ತೀವಿ ಅನ್ನೋದು ಒಂದು ಸುಮ್ಮನೆ ಒಂದು ಅದ್ದೂರಿಯಾದ ಒಂದು ಉತ್ಸವ ಅಲ್ಲ. ಅದಕ್ಕೊಂದು ಪೌರಾಣಿಕ ಹಿನ್ನೆಲೆಯೇ ಇದೆ. ಯಾವುದೇ ಊರುಗಳಲ್ಲಿ ಕ್ಷಾಮ, ಬರ, ಹಲವು ರೋಗ ರುಜಿನಗಳು ಬಂದಾಗ
ಗ್ರಾಮ ದೇವತೆಯನ್ನು ಅಥವಾ ತಮ್ಮ ಇಷ್ಟದ ಒಂದು ನಾಡದೇವತೆಯನ್ನು ಕರೆದು ಈ ಭಾಗದಲ್ಲಿ ಈ ರೀತಿ ಕಾರ್ಯಕ್ರಮಗಳು ಮಾಡೋ ಮುಖಾಂತರ ಈ ತಾಯಿನ ಒಂದು ಗಲ್ಲಿಗೆ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗೋದ್ರಿಂದ ಈ ಭಾಗದಲ್ಲಿ ಇರ್ತಕ್ಕಂಥ ರೋಗ ರುಜಿನಗಳು, ಹಲವಾರು ಗ್ರಹ ಪೀಡೆಗಳು, ನೀವೆಲ್ಲ ತಿಳಿದಿರ್ತಕ್ಕಂತೆ ನಿಮಗೆಲ್ಲ ಗೊತ್ತೇ ಇದೆ, ದೆವ್ವ ಪೀಡೆ ಪಿಚಾಚಿ ಅಂತಾರೆ. ಇಂಥ ಹಲವಾರು ಕಾಟಗಳಿಂದನೂ ಸಹ ಮುಕ್ತಿ ಆಗುತ್ತೆ. ಅದೇ ಕಾರಣಕ್ಕೇ ಊರುಗಳಲ್ಲಿ ಗ್ರಾಮ ದೇವತೆಯನ್ನು ಕರೆದು ಮೆರವಣಿಗೆ ಮಾಡೋ ಮುಖಾಂತರ ಗಲ್ಲಿಗಳಲ್ಲೂ ಸಹ ಇರ್ತಕ್ಕಂಥ ಎಲ್ಲ ಕ್ಷಾಮ ದಾರಿದ್ರ್ಯ ಎಲ್ಲ ಹೋಗಲಾಡ್ತಕ್ಕಂಥ ಪ್ರಯತ್ನನ ಮಾಡ್ತಾರೆ. ಅಂಥ ಒಂದು ಭಕ್ತಿಪೂರ್ವಕವಾದ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ರಾಣಿರವರು, ಅಜಯ್ ಕೃಷ್ಣರವರು, ಲತಾರವರು, ಇನ್ನೂ ಹಲವಾರು ಸ್ನೇಹಿತರುಗಳು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ನಡೆಯಲಿ, ಜನಗಳಲ್ಲಿ ಧಾರ್ಮಿಕ ಭಾವನೆಗಳನ್ನು ಇರ್ತಕ್ಕಂಥ ಕೆಲಸಗಳಾಗಲಿ. ಯಾಕೆ ಅಂತಂದರೆ ಭಾರತ ದೇಶ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲೆ ನೆಲೆಗೊಂಡಿರ್ತಕ್ಕಂಥ ದೇಶ. ಈ ದೇಶ ಇವತ್ತು ಸುಭದ್ರವಾಗಿ ಶಾಂತಿ ನೆಮ್ಮದಿ ಸ್ವಚ್ಛವಾಗಿದೆ ಅಂತಂದರೆ ಅದಕ್ಕೆ ಇಂಥ ಧಾರ್ಮಿಕ ಆಚರಣೆಗಳು, ದೈವ ಭಕ್ತರುಗಳು, ದೈವ ಪ್ರೇರಣೆ ಕಾರಣ ಅಂತ ಹೇಳ್ತಾ ಇನ್ನೂ ಇಂಥ ಅರ್ಥವಾದ ಕಾರ್ಯಕ್ರಮಗಳಾಗಲಿ, ಇಂಥ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಯಾವಾಗಲೂ ನಮ್ಮ ನೆರವು, ನಮ್ಮ ಸಹಕಾರ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಭಗವಂತ ಇವರು ಇನ್ನೂ ಹೆಚ್ಚು ಶಕ್ತಿಗಳನ್ನು ಕೊಟ್ಟು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಅಂತ ಕೇಳ್ಕೊಂಡು ಜೈ ಚಾಮುಂಡಿ, ಜೈ ಚಾಮುಂಡೇಶ್ವರಿ ಭಕ್ತ ಬಳಗ. ದಾಸರಳ್ಳಿ ವಿಭಾಗದಲ್ಲಿ ಚಾಮುಂಡೇಶ್ವರಿ, ಚೌಡೇಶ್ವರಿ, ಭದ್ರಕಾಳಿ ಮತ್ತು ಆಂಜನೇಯ, ಶನೇಶ್ವರ ಮತ್ತು ವೆಂಕಟರಮಣ ಸ್ವಾಮಿ ದೇವರನ್ನು ಕೂರಿಸಿ ಇಲ್ಲಿ 9ನೇ ವರ್ಷದ ಜಾತ್ರೆಯನ್ನು ಮಾಡ್ತಿದ್ದಾರೆ. ಇದಕ್ಕೆ ಅಧ್ಯಕ್ಷತೆಯಲ್ಲಿ ಕಮಲಾಕ್ಷಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಏನಂದರೆ ಇವತ್ತು ನಾವು ಮಾಡ್ತಾ ಇರೋದು ಏನಂದರೆ 4 ಜನಗಳಿಗೆ ಒಳ್ಳೆಯದಾಗಬೇಕು. ಇವತ್ತು ಯಾರು ಏನು ಒತ್ಕೋಗಲ್ಲ. ಏನಂದರೆ ನಾವು ಮಾಡ್ತಾ ಇರೋದು ಏನಂದರೆ ಒಳ್ಳೆಯ ಕೆಲಸವನ್ನು ಮಾಡಬೇಕು, ಒಳ್ಳೇದು ಮಾಡಬೇಕು. ಏನಂದರೆ ಅಸೂಯೆ ಪಟ್ಟರೆ ಏನೂ ಆಗಲ್ಲ. ಆ ತಾಯಿ ಮುಂದೆಗಡೆ ನಿಂತ್ಕೊಂಡು ಹೇಳಿದ್ದೀವಿ ನಾವು ಏನಂದರೆ ನಮ್ಮ 4 ಜನನ ಬೆಳೆಸೋಕ್ಕೆ, ಉದ್ಧಾರ ಮಾಡೋಕ್ಕೆ ಯಾವುದನ್ನು ನಾವು ಬರೀ ಸ್ವಾರ್ಥಕ್ಕೋಸ್ಕರ ಮಾಡೋದಿಲ್ಲ. ಇನ್ನು ಮುಂದಿನ ವರ್ಷ ಚಾಮುಂಡೇಶ್ವರಿ ದೇವಿಯನ್ನು ಜಾಗವನ್ನು ಪತ್ತೆ ಮಾಡಿ, ಜಾಗವನ್ನು ಅದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ, ದೇವಸ್ಥಾನವನ್ನು ಮಾಡಿ ಜಾತ್ರೆ ಮಾಡಬೇಕು ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡಿ ಇಲ್ಲಿ ಕ್ಷೇತ್ರದ MLA ಕೂಡ ಬಂದು ಹೋಗಿದ್ದಾರೆ. ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಹೇಳಿ ಯಾರು ಏನೇ ಮಾಡಿದ್ರು ಕೂಡ ಚಾಮುಂಡೇಶ್ವರಿ ದೇವಿ ಎಲ್ಲರ ಕಷ್ಟ ಸುಖವನ್ನು ನಿವಾರಣೆ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇವತ್ತೇನು ರಾಣಿಯಮ್ಮನವರು ಎಲ್ಲ ಭಗವಂತನನ್ನು ಕರೆಸಿ ಮತ್ತು ಒಂದು ಜಾತ್ರಾ ಮಹೋತ್ಸವವನ್ನು ನಿನ್ನೆಯಿಂದಲೂ ತುಂಬ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ಮಾಡಿದರೆ ಖುಷಿಯಾಯಿತು ನಮಗೆ ನೋಡಿ. ಈ ಕೋಲಾಟಗಳು, ವೀರಗಾಸೆ ಎಲ್ಲ ಕರೆಸಿ ಊರಬ್ಬನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾವೆಲ್ಲರೂ ಸಹ ನಾವು ನಿಜವಾಗಿ ನೋಡೋಕ್ಕಾಗದಿದ್ರು ವಿಡಿಯೋದಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ನಾವೆಲ್ಲ ಕನ್ನಡಪರ ಹೋರಾಟಗಾರರ ಜೊತೆ ಯಾವಾಗಲೂ ಇರ್ತೀವಿ. ಇವತ್ತೇನು ಕಾರ್ಯಕ್ರಮ ಇಟ್ಕೊಂಡಿದ್ದಕ್ಕೆ ನಾವೆಲ್ಲ ಭಾಗಿಯಾಗಿದ್ದೀವಿ. ಆ ಭಗವಂತನ ಆಶೀರ್ವಾದ ಸದಾ ಅವರಿಗೆ ಸಿಗಲಿ ಅಂತ ನಮ್ಮ ಆಶೆ. ಇವತ್ತೇನು ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚಾಮುಂಡೇಶ್ವರಿ ಅಮ್ಮನವರ ಸೇವಾ ಟ್ರಸ್ಟ್ ವತಿಯಿಂದ ಇಡೀ ನಮ್ಮ ದಾಸರಳ್ಳಿ ಕ್ಷೇತ್ರಕ್ಕೆ ಒಂದು ವಿಭಿನ್ನವಾಗಿ 8-9 ದೇವರುಗಳನ್ನು ನೆಲೆಸ್ಕೊಂಡಿರ್ತಕ್ಕಂಥ ಒಂದು ತಾಯಿ ನಮ್ಮ ರಾಣಿ ಅಮ್ಮನವರು. ಅವ್ರಿಗೆ ಏನಾದರೂ ಒಂದು ಒಳ್ಳೆತನವನ್ನು ದೇವರು ಕಳಿಸಿದ್ರೆ ಇಡೀ ನಮ್ಮ ದಾಸರಳ್ಳಿ ಜನಕ್ಕೆ ಮತ್ತು ರಾಜ್ಯದ ಜನತೆಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇವತ್ತು ಸಾಮಾನ್ಯ ಅಲ್ಲ, ಇಷ್ಟು ಜನಕ್ಕೆ ಕರೆದಿ ಊಟ ಹಾಕುವಂಥದ್ದು ಇದರಲ್ಲಿ ಯಾರು ಕೂಡ ಸಾಮಾನ್ಯ ಅಲ್ಲ. ಅದರಲ್ಲಿ ಆ ತಾಯಿಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ದೇವತೆಗಳು ಅವ್ರು ಇನ್ನೂ ಆಯುಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ನಾನು ತಾಯಿಗೆ ಪ್ರಾರ್ಥನೆ. 9ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವ, ಆಮೇಲೆ ಸಾವಿರಾರು ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಮಾಡಿದ್ದಾರೆ 3 ದಿವಸದಿಂದ. ಭಾಳ ಖುಷಿ ಆಗ್ತದೆ. ಆ ಒಂದು ಅನ್ನದಾನ ಮಾಡೋದಕ್ಕೂ ಒಂದು ಶಕ್ತಿ ಬೇಕು. ಆ ಶಕ್ತಿ ಆ ಅಮ್ಮಂಗೆ ಕೊಟ್ಟಿದ್ದಾರೆ. ಆ ತಾಯಿ ಒಳ್ಳೆಯದಾಗಲಿ. ಇದೇ ಥರ ಅವರು ಈ ದಾಸರಳ್ಳಿಲಿ ಇರೋ ತನಕನೂ ಅಮ್ಮನವ್ರ ಸೇವೆ ಮಾಡ್ತಾ ಇನ್ನೂ ಅದ್ಧೂರಿಯಾಗಿ ಒಂದು ಊರಬ್ಬವನ್ನು ಮಾಡ್ತಾ ಸಂತೋಷವಾಗಿರಲಿ. ಆಮೇಲೆ ನಮ್ಮ ಒಂದು ಏನು ಶಾಸಕರಿದ್ದಾರೆ ಮುನ್ರಾಜಣ್ಣ ಅವರು, ಅವರಲ್ಲಿ ಕೂಡ ನಾನು
ಈ ಒಂದು ವಿಚಾರದಲ್ಲಿ ಬೇಡ್ಕೊತೀನಿ. ದಯಮಾಡಿ ಅಮ್ಮನಿಗೆ ಒಂದು ನೆಲೆ ನಿಲ್ಲೋದಕ್ಕೆ ಒಂದು ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕು ನೀವು. ಯಾಕೆ ಅಂದರೆ ಇವರು ಎಲ್ಲಿಂದನೋ ಬಂದು ಇಲ್ಲಿ ತಲ್ಲಾವುಡಿ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನೇಶ್ವರ ಸ್ವಾಮಿ, ಶನೇಶ್ವರ ಸ್ವಾಮಿ, ಆಮೇಲೆ ಭದ್ರಕಾಳಿ ಅಮ್ಮ, ಆಮೇಲೆ ಚಾಮುಂಡೇಶ್ವರಿ, ಚೌಡೇಶ್ವರಿ ಅಮ್ಮನವರು, ಇನ್ನೂ ಹಲವಾರು ದೇವತೆಗಳನ್ನ ಇಲ್ಲಿ ಒಂದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ತರಿಸಿ ಎಲ್ರಿಗೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ಳೋ ಅಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ತಾವುಗಳು ಹಿರಿಯ ಸ್ಥಾನದಲ್ಲಿದ್ದು ದಯಮಾಡಿ ಇವ್ರಿಗೆ ಒಂದು ಸ್ಥಳಾವಕಾಶ ಮಾಡಿಕೊಡ್ಬೇಕು. ಎಲ್ಲಾದರೂ ಒಂದು ಕಡೆ ಆ ತಾಯಿ ನೆಲೆ ಉರ್ಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ ತಮ್ಮ ಹತ್ರ. ಇವತ್ತು 9ನೇ ವರ್ಷದ ಚಾಮುಂಡೇಶ್ವರಿ ಜಾತ್ರೆ ನಡೀತಾ ಇದೆ. ತುಂಬ ಖುಷಿ ಅನಿಸ್ತದೆ ನನಗೆ. ಇಲ್ಲಿ ಕೆಂಪೇಗೌಡ ಈಗ ಬಂದು ನನಗೆ ಕಳೆದ 2 ವರ್ಷದಿಂದ ಕರೆದಿದ್ದಾರೆ. ನನಗೆ ಬರೋಕ್ಕಾಗಲಿಲ್ಲ. ಬಹುಶಃ ತಾಯಿ ದರ್ಶನ ಸೌಭಾಗ್ಯ ನನಗಿರಲಿಲ್ಲ ಅನಿಸುತ್ತೆ. ಈ ವರ್ಷ ಏನಾದರೂ ಬಂದು ನಾನು ತಾಯಿ ದರ್ಶನ ಮಾಡಲೇಬೇಕು ಅಂತ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ತಾಯಿನ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಕಣ್ತುಂಬಿ ಬರ್ತಾಯಿದೆ. ಒಂದೊಂದು ದೇವರ ವಿಗ್ರಹಗಳು ಕೂಡ ಒಂದೊಂದು ಅವತಾರದಲ್ಲಿ ಒಂದೊಂದು ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದೆ. ಮೈಸೂರಿನ ಚಾಮುಂಡೇಶ್ವರಿ ನೋಡ್ಕೊಂಬಂದಾಗೆ ಅನಿಸ್ತಾ ಇದೆ. ಅಲ್ಲಿ ಹೋಗಿ ನೋಡೋಕ್ಕಂತೂ ಆಗಲಿಲ್ಲ. ಇಲ್ಲೇ ಆ ತಾಯಿ ದರ್ಶನ ಮಾಡ್ತಾಯಿದ್ದೆ. ಇದರ ಎಲ್ಲ ಇನ್ಚಾರ್ಜ್ನು ಕೂಡ ಶ್ರೀಮತಿ ರಾಣಿಯವರು ಮತ್ತು ರವಿಕುಮಾರ್ ಸ್ವಾಮಿ ಭಾಳ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ದಾರೆ. ಈ ಇಂಥ ಒಂದು ಒಳ್ಳೆಯ ಜಾತ್ರಾ ಮಹೋತ್ಸವ ನಮ್ಮನ್ನು ಕರೆದಿದ್ದಕ್ಕೆ ನಮ್ಗೆ ತುಂಬ ಆಭಾರಿ. ಪಿಂಡ್ಯ ದಾಸರಳ್ಳಿಯ ಚಾಮುಂಡೇಶ್ವರಿ ಅಮ್ಮನವರ 9ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಭಾಳ ಅದ್ಧೂರಿಯಿಂದ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮಗೆ ಶಶಿಕಲಾ ಮೇಡಮ್ ಅವರು ಇನ್ವೈಟ್ ಮಾಡಿದರು. ನಾವು ಮತ್ತು ಸತೀಶ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಚಾಮುಂಡಿ ಅಮ್ಮನ ದರ್ಶನ ಪಡೆದು ಅವರ ಒಂದು ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿದ್ದೀವಿ ಅಂತ ಭಾವಿಸ್ತೇವೆ. ಇಲ್ಲಿನ ಎಲ್ಲ ಸುಮಾರು ಜನ ನೋಡಿದ್ರೆ ಚಾಮುಂಡಿ ತಾಯಿಯ ಭಕ್ತರು ತುಂಬ ಜನ ಸೇರಿದ್ರಿ. ಇದೆಲ್ಲರಿಗೂ ಆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಇಡೀ ಕರ್ನಾಟಕಕ್ಕೆ ಒಳ್ಳೇದು ಮಾಡಲಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಸಮೃದ್ಧವಾಗಿರಲಿ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಇವತ್ತು ಒಂದಿನ ಊರು ಹಬ್ಬ ತುಂಬಾ ಖುಷಿ ಕೊಡ್ತಾ ಇದೆ. ನಮ್ಮ ಟಿ ದಾಸರಳ್ಳಿಯಲ್ಲಿ ನಮ್ಮ ರಾಣಿಯವರು ನಮ್ಮನ್ನು ದೇವರು ಆರತಕ್ಷತೆ ಎಲ್ಲ ಇಟ್ಟಿದ್ದೀವಿ. ದೇವ್ರ ಮೆರವಣಿಗೆ ಎಲ್ಲ ಇದೆ, ಜಾತ್ರೆ ನಡೀತಾ ಇದೆ, ಬನ್ನಿ ಅಂತ ಕರೆದಾಗ ನನಗಂತೂ ತುಂಬಾ ಖುಷಿ ಆಯಿತು. ಚಾಮುಂಡೇಶ್ವರಿ, ಚೌಡೇಶ್ವರಿ, ಭದ್ರಕಾಳಿ, ಮುನೇಶ್ವರ ಹೀಗೆ ಹಲವಾರು ದೇವತೆಗಳನ್ನ ತಂದು ಇಲ್ಲಿ ವಿಜೃಂಭಿಸಿ ಊರಿನವ್ರಿಗೆಲ್ಲ ಒಳ್ಳೇದು ಮಾಡಲಿ, ಎಲ್ರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ರಾಣಿಯವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇದರಲ್ಲಿ ನಾನು ಒಂದು ಭಾಗ ಆಗೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಆ ತಾಯಿ ಎಲ್ಲರಿಗೂ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಒಳ್ಳೆ ರೀತಿ ನಡ್ಕೊಳ್ಳೋಂಥ ರೀತಿಗಳನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಇದೊಂದು ಕ್ಷಾಮದ ಸಮಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಅಮ್ಮನವ್ರ ಹತ್ರ. ಬೆಂಗಳೂರಿನ ಟಿ ದಾಸರಹಳ್ಳಿಯ ಕೆಂಪೇಗೌಡ ನಗರದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಸೇವಾ ಟ್ರಸ್ಟ್ ವತಿಯಿಂದ 9ನೇ ವರ್ಷದ ಚಾಮುಂಡೇಶ್ವರಿಯ ಜಾತ್ರೆ ಉತ್ಸವ ಹಬ್ಬ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಭಾಗದ ಸರ್ವರು ಕೂಡ ಬಹಳ ಶ್ರದ್ಧೆ ಭಕ್ತಿಯಿಂದ ಆಷಾಢ ಮಾಸದ ಈ ಸಂದರ್ಭದಲ್ಲಿ ಈ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಿದ್ದಾರೆ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲ ಸಹೃದಯ ಚಾಮುಂಡೇಶ್ವರಿ ಮತ್ತು ಚೌಡೇಶ್ವರಿ ಮತ್ತು ವೆಂಕಟೇಶ್ವರನ ಭಕ್ತರಿದ್ದೀರೋ ಅವರೆಲ್ಲರೂ ಬಂದು ದರ್ಶನವನ್ನು ಪಡೆಯಬೇಕು, ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಹಲವಾರು ಜನಪದ ಕಲಾ ತಂಡದೊಂದಿಗೆ ಈ ಒಂದು ದೇವರುಗಳ ಉತ್ಸವ ಮೆರವಣಿಗೆಯನ್ನು ಕೂಡ ಏರ್ಪಡಿಸಿದ್ದಾರೆ. ಅನ್ನದಾನವನ್ನು ಏರ್ಪಡಿಸಿದ್ದಾರೆ. ಭಾಳ ಚೆನ್ನಾಗಿ ದೇವರ ಅಲಂಕಾರವನ್ನು ಮಾಡಿದ್ದಾರೆ. ಈ ಭಾಗದ ಎಲ್ಲ ಜನರು ಶ್ರದ್ಧಾ ಭಕ್ತಿಯಿಂದ ಕೂಡಿ ಈ ಒಂದು ಉತ್ಸವವನ್ನು ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಲಿ ಅಂಥೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಕ್ತರಾಗಿ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ದೇವರ ದರ್ಶನವನ್ನು ಕೊಟ್ಟಿದ್ದಾರೆ. ಕೃಷ್ಣಪ್ಪನವರು, ರಾಣಿಯಮ್ಮನವರು, ಶಶಿಕಲಾ ಅವರು, ಈ ಭಾಗದ ಎಲ್ಲ ಮುಖಂಡರುಗಳಿಗೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಒಬ್ಬ ಕಲಾವಿದನಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮುಂಬರುವ ವರ್ಷದಲ್ಲಿ ಕೂಡ ಇಷ್ಟೇ ವಿಜೃಂಭಣೆಯಿಂದ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಪಿಂಡ್ಯ ದಾಸರಳ್ಳಿಯಲ್ಲಿ ಚಾಮುಂಡೇಶ್ವರಿ ಅಮ್ಮನವರ 9ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ಭುರಿಯಾಗಿ ಅಷ್ಟು ಚೆನ್ನಾಗಿ ಇಷ್ಟು ಜನ ಕರೆಸಿ ಅದು ಇವತ್ತು ಲಾಸ್ಟ್ ದಿನ ಅಂತೆ. ಆದರೆ ಈ ಲಾಸ್ಟ್ ದಿನವೂ ಇಷ್ಟು ಜನ ಬಂದಿದ್ದಾರೆ. ನೆನ್ನೆ ಎಲ್ಲ ಇದಕ್ಕಿಂತ 10ರಷ್ಟು ಜನ ಸೇರಿದ್ರಂತೆ. ನನಗೆ ಕಾರಣಾಂತರದಿಂದ ನೆನ್ನೆ ಬರೋಕ್ಕಾಗಲಿಲ್ಲ. ಇವತ್ತು ಬಂದು ಜನಗಳು, ಆಮೇಲೆ ಅಲಂಕಾರ,
ದೇವ್ರದ್ದು ಅಷ್ಟು ದರ್ಶನ ಮಾಡೋಕ್ಕೆ ಎಷ್ಟು ಜನ ಬಂದು ಭಕ್ತರು ಕಾಯ್ಕೊಂಡು ಎಲ್ಲ ಊಟ ಎಲ್ಲ ಅರೇಂಜ್ ಮಾಡಿದ್ದಾರೆ. ತುಂಬ ನೆಕ್ಸ್ಟ್ ಲೆವೆಲ್ಗೆ ಪ್ರೋಗ್ರಾಮ್ ಮಾಡಿದ್ದಾರೆ. ಅಲಂಕಾರ ಅಂತೂ ವಾವ್ ಅನ್ನಂಗಿತ್ತು. ಇವತ್ತು ಇಷ್ಟು ಜನ ಪ್ರೀತಿ ಎಲ್ಲ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ಇವ್ರಿಗೂ ಇನ್ನು ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಇವರು ಕಾರ್ಯಕ್ರಮ ಮಾಡಲಿ. ಎಲ್ಲರಿಗೂ ಟೀಮ್ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇಲ್ಲಿ 9ನೇ ವಾರ್ಷಿಕೋತ್ಸವ ತಾಯಿ ಚಾಮುಂಡೇಶ್ವರಿ ಅವರ ಉತ್ಸವ ಇದೆ. ಇಲ್ಲಿ ಬಂದು ದಾಸರಲ್ಲಿ ಕೆಂಪೇಗೌಡ ಲೆವೆಲಲ್ಲಿ ನಡೀತಿರೋದು. ನಡೀತಿರೋದನ್ನೋದಕ್ಕಿಂತ ಇಲ್ಲಿ ತುಂಬ ಶಕ್ತಿ ಇದೆ. ನಮ್ಮದವ್ರಿಗೆ ತಾಯಿ ಕೈ ಬಿಡಲ್ಲ. ಇಲ್ಲಿ ಬಂದಿದ್ದು ತುಂಬ ಜನಕ್ಕೆ ಸಕ್ಸಸ್ ತುಂಬಾ ಕಂಡಿದೆ. ಆ ತಾಯಿ ಮೈ ನೆರೆದಾಗಂತೂ ಆ ಅಮ್ಮ ಹೇಳೋ ವಿಷಯ ಅಂತೂ ಖಂಡಿತ ಸಕ್ಸಸ್ ಆಗುತ್ತೆ. ದಯವಿಟ್ಟು ನಿಮ್ಗೆ ಯಾರಿಗೆ ಕಷ್ಟ ಇರಲಿ, ಜನ ನಂಬೋಕ್ಕಿಂತ ದೇವ್ರ ನಂಬಿ ಬಂದವರು ಯಾವತ್ತೂ ದೇವ್ರ ನಂಬಿದವ್ರು ಕೆಟ್ಟಿಲ್ಲ. ಜನ ನಂಬಿದವ್ರು ಕೆಟ್ಟಿದ್ದು ನಿಮಗೆ ಗೊತ್ತಿದೆ. ತಾಯಿ ನಮ್ಮಮ್ಮ ದುರ್ಗಾದೇವಿ ಇದ್ದಾರೆ, ಬನಶಂಕರಿ ಅಮ್ಮ ಇದ್ದಾರೆ, ಚೌಡೇಶ್ವರಿ ತಾಯಿ ಇದ್ದಾರೆ, ಮಹೇಶ್ವರ ದೇವಿದೆ, ಶನಿ ಮಹಾತ್ಮ, ಆಂಜನೇಯ ಎಲ್ಲ ದೇವತೆಗಳನ್ನ ಇಟ್ಟಿದ್ದಾರೆ, ಪೂಜೆ ಮಾಡ್ತಿದ್ದಾರೆ. ಗ್ರಾಮ ದೇವತೆ ಥರ ಪೂಜೆ ಮಾಡಿ ಅಷ್ಟು ಆ ತಾಯಿ ಚಾಮುಂಡೇಶ್ವರಿ ತಾಯಿ ಮೇಲೆ ಬಂದು ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ದಾರೆ. ದಯವಿಟ್ಟು ಜನ ಸಂಖ್ಯೆ ತುಂಬವಾಗಿ ಬಂದು ಜಾತ್ರಾ ಮಹೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದವರು ಶ್ರೀ ಎಸ್ ಮುನಿರಾಜು, ದಾಸರಹಳ್ಳಿ ವಿಧಾನಸಭಾ ಸದಸ್ಯರು, ಡಾಕ್ಟರ್ ಎಸ್ ಮಂಜುನಾಥ್, ಕಾಂಗ್ರೆಸ್ ಮುಖಂಡರು ನಟರಾಜ್ ಬೊಮ್ಮಸಂದ್ರ, ಅಭಯ ಕೃಷ್ಣಯ್ಯ, ಶೋಭಾ ವಕೀಲರು, ಉಮಾದೇವಿ, ಕೃಷ್ಣೇಗೌಡ್ರು, ವೆಂಕಟೇಶ್ ಗೌಡ್ರು, ಧನಲಕ್ಷ್ಮಿ, ಹಿರಿಯ ನಟಿ ರತ್ನಮಾಲಾ, ಚಲನಚಿತ್ರ ನಟಿ ಗಣೇಶ್ ರಾವ್, ಚಿತ್ರನಟ ಡಾಕ್ ಸತೀಶ್, ಶಶಿಕಲಾ ವಾಸನ್, ಕ್ರಿಸ್ಟಿನಾ ಮೇರಿ.